ದಲಿತರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಜೈ ಭೀಮ್ ದಲಿತ ಭೂರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಬಿಆರ್ ಮುನಿರಾಜು ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಂದಾಯ, ಪೊಲೀಸ್ ಸೇರಿದಂತೆ ಪ್ರಮುಖ ಸರ್ಕಾರಿ ಇಲಾಖೆಗಳು ದಲಿತರ ದೂರುಗಳು ಮತ್ತು ಭೂವಿವಾದಗಳ ವಿಷಯದಲ್ಲಿ ನಿಷ್ಪಕ್ಷಪಾತವಾಗಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಲಾಗಿದೆ. ಸಂಬಂಧಪಟ್ಟ ಇಲಾಖೆಗಳು ಬಾಕಿ ಇರುವ ದೂರುಗಳನ್ನು ತಕ್ಷಣವೇ ಪರಿಹರಿಸಬೇಕೆಂದು ಒತ್ತಾಯಿಸಲಾಗಿದೆ. ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತು ನಾವು ಹಿಂದೆ ಇರ್ತಕ್ಕಂಥ ಬ್ಯಾನರಲ್ಲಿ ಏನಿದೆಯೋ ಅದು ಬಂದುಬಿಟ್ಟು ಕಿಶೋರ್ ಕುಮಾರ್ ಅಂತ ಒಬ್ಬ ಕ್ರಿಶ್ಚಿಯನ್ ಸ್ಕೂಲ್ನ ಒಬ್ಬ ವ್ಯವಸ್ಥಾಪಕರಾಗಿರ್ತಾರೆ. ಅವ್ರ ಜೊತೆಯಲ್ಲಿ ಇನ್ನೊಬ್ಬರು ರಾಯಪ್ಪನವರು ಸುಮಾರು ಒಂದು 20-30 ಶಾಲೆಗಳಿಗೆ ಅವರು ಪ್ರಧಾನ ಕಾರ್ಯದರ್ಶಿಗೆ ರಾಜ್ಯ ಮಟ್ಟದಲ್ಲಿ ಶಾಲೆಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಬ್ಯಾಟರಾಯಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರೆದುವಂಥ ಒಂದು ಸೆಂಟ್ ಜೇಮ್ಸ್ ಎಂಬ ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಮಂಜುಳಾ ಎಂಬುವರು 14 ವರ್ಷಗಳಿಂದ ಸತತವಾಗಿ ಒಂದೇ ಸ್ಕೂಲಲ್ಲಿ ಮಕ್ಕಳಿಗೆ ಬೋಧನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವರನ್ನ ಏಕಾಏಕಿ ಈ ತಿಂಗಳು ಜೂನ್ನಿಂದ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ. ಆ ವರ್ಗಾವಣೆ ಮಾಡೋಂಥ ವಿಚಾರನ ಮಂಜುಳಾರವರಿಗೆ ತಿಳಿಸಿರಲ್ಲ. ಆಮೇಲೆ ವಿಚಾರನ ಅವ್ರಿಗೆ ಮಂದಟ್ ಮಾಡಿರಲ್ಲ. ಏಕಾಏಕಿ ಇವರು ಒಂದು ಕ್ಲಸ್ಟರ್ ಮಾಡ್ಕೊಂಡು ಇಡೀ ಒಂದೇ ಕುಟುಂಬದವರು ಆ ಶಾಲೆಯಲ್ಲಿ ಸುಮಾರು 40-50 ವರ್ಷಗಳಿಂದ ನಡೆಸ್ಕೊಂಡು ಹೋಗ್ತಾರೆ. ಅದು ನನ್ನ ಗಮನಕ್ಕೆ ಬಂದಿಲ್ಲ. ಬಹಳ ಬೇಜಾರಾಗ್ಬಿಡುತ್ತೆ. ಮೊನ್ನೆ ಒಂದು 27ನೇ ತಾರೀಕು ಸಹ ಇದು ನಾನು ಮೊನ್ನೆ ಒಂದು ಹೋರಾಟದ ಒಂದು ಮನವಿ ಮತ್ತು ಪತ್ರಿಕಾಗೋಷ್ಠಿ ಇದೇ ಜಾಗದಲ್ಲಿ ನಾನು ಕರೆದಿದ್ವಿ. ಆಗ 26ನೇ ತಾರೀಕು ಅಲ್ಲಿ ಲೋಕಲ್ ಇದ್ದಂಥ ನಮ್ಮ ಸ್ನೇಹಿತರು ನನಗೆ ಫೋನ್ ಮಾಡಿ, ಮುಂಡಾಜರು ಏನಿದೆಯಲ್ಲ ಹೋರಾಟ ಮಾಡ್ತಾ ಇದ್ದೀರಿ ಅಂತ ಏನು ವಿಚಾರ ಅಂತ ಹೇಳಿ. ಸರ್, ನಾನು ಹೇಳಿದ ವಿಚಾರಗಳು ಹೇಳಿದೆ. ಮಂಜುಳಾ ಅನ್ನೋರಲ್ಲಿ ಟೀಚರ್ ಕೆಲಸ ಮಾಡ್ತಾ ಇದ್ರು. ಒಬ್ಬ ದಲಿತ ಅನ್ನೋ ಒಂದೇ ಕಾರಣಕ್ಕೆ ಅವರು ಮುಂದಿನಿಂದನೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಆವಾಗ ಇವ್ರು ದಲಿತರು ಕಾಣಿಸಿಲ್ಲ. ಆ ಒಂದು ವಿಚಾರಕ್ಕೆ ಅವ್ರು ಏಕಾಏಕಿ ವರ್ಗಾವಣೆ ಮಾಡಿದ್ದಾರೆ. ಆಮೇಲೆ ಅಲ್ಲಿ ನಡೆಸ್ತಾ ಇರೋಂಥ ಸೆಂಟ್ ಜೇಮ್ಸ್ ಶಾಲೆಯ ಮುಖ್ಯಸ್ಥರು ಮತ್ತು ಅಲ್ಲಿ ಆಡಳಿತ ವರ್ಗ ಏನಿದೆ ಅಂದರೆ ಎಲ್ಲ ರೆಡ್ಡಿ ಸಮುದಾಯಕ್ಕೆ ಸೇರಿರುತ್ತೆ. ಆವತ್ತು ನನಗೆ 26ನೇ ತಾರೀಕು ನನಗೆ ಗೊತ್ತಾಯ್ತು. 26 ಹೋದ ತಿಂಗಳು 7ನೇ ತಾರೀಕು 7ನೇ ತಿಂಗಳು ಈ 26ನೇ ಇಸ್ವಿ ನನಗೆ ಗೊತ್ತಾಯ್ತು. ಇವರೆಲ್ಲ ಹೆಂಗೆ ಮಾಡ್ತಾರೆ ಅಂದ್ರೆ ನಮಗೆ ಭಾಳ ಬೇಸರ ಆಯಿತು. ಈ ವಿಚಾರದಲ್ಲಿ ವಿಲ್ಸನ್ ರೆಡ್ಡಿ ಎಂಬವನು ಇಲ್ಲಿ ಬಹಳ ಮುಖ್ಯ. ಇವನು ಇಷ್ಟೇ ನಾನು ರಾಜಕಾರಣದಲ್ಲಿ JDS ಅಲ್ಲಿದ್ದು ಮೊನ್ನೆ ರೀಸೆಂಟ್ ಆಗಿ BJPಗೆ ಸೇರ್ಪಡೆ ಆದಂತೆ. ಅದು ನನಗೆ ಗೊತ್ತಿಲ್ಲ. BJPಗೆ ಏನು ಸೇರ್ಪಡೆ ಆದಂತೆ ಈ ವಿಚಾರದಲ್ಲಿ ಕ್ರಿಶ್ಚಿಯನ್ಸ್ ಕೆಲವೊಂದು ವಿಚಾರಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಜಸ್ಟಿಸ್ ಬಾಲಕೃಷ್ಣ ಆಯೋಗದ ಒಂದು ವರದಿ ಮಾಡಿದ್ದಾರೆ. ಕೆಲವು ಕ್ರಿಶ್ಚಿಯನ್ ಅವ್ರುಗಳೇನು ಇದ್ರೆ ಅವ್ರಿಗೆ ಮತಾಂತರ ಹೊಂದಿದ್ರೆ ಅವ್ರಿಗೆ ಸರ್ಕಾರದಿಂದ ಏನು ಸೇವೆಗಳು ಸೇರಲ್ಲ ಆಗೀಗ ಅಂತ ಹೇಳೋದಕ್ಕೆ ಈ ಒಂದು ವಿಚಾರಗಳನ್ನು ಒಳ್ಳೆ ಪ್ರಚಾರಗಳಾಗಿರೋಂಥ ಮಧ್ಯದಲ್ಲಿ ಈ ರಾಜಕಾರಣ ಸೇರಿ BJP ಸೇರ್ಕೊಂಡ್ವಿ. ಅವ್ರ ಸ್ವಯಂ ಪ್ರೇರಣೆಯಲ್ಲಿ ಅವ್ರಿಗೂ ಮತದಾನ ದಕ್ಕಿದೆ, ಎಲ್ಲ ಸೇರಿ. ಅದಕ್ಕೆ ನಾವೇನು ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಇವರ ಒಂದು ವಿಲ್ಸನ್ ರೆಡ್ಡಿ ಅವರ ಕುಟುಂಬಸ್ಥರಾದಂಥ ಆಲ್ಬರ್ಟು, ಜೆಸಿಂತಾ, ಜಸ್ಮಿನ್ನು, ಅರ್ಚನಾ, ಇನ್ನೂ ಹಲವಾರು ಒಂದೇ ಕುಟುಂಬದವರು ಸುಮಾರು. ಅದು ಆ ಶಾಲೆ ಎಲ್ಲ ಸರ್ಕಾರಿ ಜಾಗಕ್ಕೆ ಸೇರಿದ್ದಂತೆ. ಇನ್ನು ಈಗ ಸರ್ವೆಗೂ ಹೋಗಬೇಕು, ಮಾಹಿತಿನೂ ತಗೊಬೇಕು. ಸುಮಾರು ಒಂದು 15-20 ಎಕರೆ ಜಾಗ ಇದೆ. ಅದರಲ್ಲಿ ಒಂದು 5 ಎಕರೆ ಜಾಗ ಒಂದು ಸರ್ಕಾರಿ ಜಾಗನೇ ಒತ್ತುವರಿ ಮಾಡಿದ್ದಾರೆ ಅಂದರೆ ಮಾಹಿತಿ ಇದೆ. ಈ ವಿಚಾರಗಳಲ್ಲಿ ನಾವು ಒಂದು ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ವ್ಯವಸ್ಥಿತವಾಗಿ ನಾವು ಮುಂದುವರಿಸ್ತೀವಿ. ಆಮೇಲೆ ಏಕಾಏಕಿ ಮಂಜುಳಾರವರನ್ನ ವರ್ಗಾವಣೆ ಮಾಡಿದಿರೋ ವಿಚಾರದಲ್ಲಿ ನಾವು ಸಂಬಂಧಪಟ್ಟಂಥ ಶಿಕ್ಷಣ ವರ್ಗಕ್ಕೆ ಸಂಬಂಧಪಟ್ಟಂಥ ಆಡಳಿತ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಂಥ ನಮ್ಮ BO ಸಾಹೇಬರಿಗೆ ಮತ್ತು ಉಪನಿರ್ದೇಶಕರಿಗೆ, ಆಯುಕ್ತರಿಗೆ ಸುಮಾರು ಒಂದು 7-8 ಅರ್ಜಿಗಳು ಕೊಟ್ಟಿದ್ದೀನಿ. ಸರ್, ಇವ್ರು ಕಾನೂನು ಬಾಹಿರವಾಗಿ ಇದು ಮಾಡಿದ್ದಾರೆ. ಆಮೇಲೆ ಅವ್ರಿಗೆಲ್ಲ ನೀವು ಹಿಂಗೆ ಲೈಸೆನ್ಸ್ ಕೊಟ್ಟು ಸ್ಕೂಲ್ ನಡೆಸೋಕೆ ಇದು ಮಾಡ್ತೀರಿ. ಅಲ್ಲಿ ಕರ್ನಾಟಕದಲ್ಲಿ ನಮ್ಮ ಕನ್ನಡಕ್ಕೆ ಅಧ್ಯಾಯ ಇಲ್ಲ ಅಂದರೆ ನೀವು ಬೇರೆ ಬೇರೆಯವ್ರಿಗೆಲ್ಲ ಯಾವ ರೀತಿ ನೀವು ನಡೆಸ್ತೀರಿ? ಇದನ್ನು ಇಮ್ಮಿಡಿಯೇಟ್ಲಿ ನೀವು ಮಾಡೋ ರದ್ದು ಮಾಡಿ ಅಂತೇಳಿ 106 ಸರಿ ನಾನು ಹೇಳ್ಕೊಂಡು ಫೋನ್ಗಳು ಮಾಡಿದ್ರು ಈ ನೀತಿಗೆಟ್ ಅಂತ ಭ್ರಷ್ಟ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು, ಆಮೇಲೆ ಉಪನಿರ್ದೇಶಕರು, ಈ ಆಯುಕ್ತರು ಅವ್ರು ಕೊಡೋಂಥ ಎಂಜಲ್ ಕಾಸು ಇಳಿಸ್ಕೊಂಡು ಅವ್ರಿಗೇನೆ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಂದ್ರೆ ಇದು ಯಾವ ರೀತಿಯಲ್ಲಿ ಶಿಕ್ಷಣ ಇಲಾಖೆ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ? ಇವತ್ತು ನಾವು ಹೋರಾಟನ ಮಾಡಬೇಕಾಗಿತ್ತು, ಮನವಿಯನ್ನು ಕೊಡಬೇಕಾಗಿತ್ತು. ಇವತ್ತು ಹೋರಾಟ ಮಾಡೋಂಥ ವಿಚಾರದಲ್ಲಿ ನಾನು ಪೊಲೀಸ್ ಅಧಿಕಾರಿಗಳಿಗೂ ನಾವು ಕೇಳ್ಕೊಂಡಾಗ ಇವತ್ತು ಸುಮಾರು ಹೋರಾಟಗಳಿದೆ. ಮುಂದಿನ ತಿಂಗಳಲ್ಲಿ ಮಾಡಿ ಅಂತ ಅವಕಾಶ ನಾನು ಮಾಡಿಕೊಟ್ರು. ಬರೋ ತಿಂಗಳು 27ನೇ ತಾರೀಕು, ಬರೋ ತಿಂಗಳಲ್ಲ ಇದೇ ತಿಂಗಳು 27ನೇ ತಾರೀಕು ಒಳ್ಳೆ ಹೋರಾಟನ ಹಮ್ಮಿಕೊಂತೀವಿ ಫ್ರೀಡಮ್ ಪಾರ್ಕಲ್ಲಿ. ಆವಾಗ ಈ ಅಧಿಕಾರಿಗಳನ್ನ ಇಮಿಡಿಯೇಟ್ಲಿ ಕೆಲಸ ಕರೆಸಿ ಅಷ್ಟರೊಳಗಡೆ ಏನದ ಅವ್ರಿಗೇನ ಅದೇ ಜಾಗದಲ್ಲಿ ಕರೆದು ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಎಲ್ಲ ವಿಚಾರಗಳಲ್ಲಿ ನಾವು ಇದನ್ನು ಖಂಡಿಸ್ತೀವಿ.
ಈ ಒಂದು ನಮ್ಮ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ವಿಚಾರನ ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ಗೇನಾನ ನ್ಯಾಯ ಏನೋ ಒಂದು ವೇಳೆ ಬಂದಿಲ್ಲ ಅಂದರೆ 27ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ತಮಟೆ ಚಳವಳಿ, ಪೊಲೀಸ್ ಅಧಿಕಾರಿಗಳು ತಮಟೆ ಬರ್ಸೋಕ್ಕೆ ಅವಕಾಶ ಕೊಡಬೇಕು. ನಮಗೆ ತಮಟೆ ಬರ್ಸೋಕ್ಕೆ ನೀವೆಲ್ಲ ಇದು ಕೊಡ್ತಾ ಇಲ್ಲ, ನಮಗೆ ದಯವಿಟ್ಟು ಕೊಡಬೇಕು. ಯಾಕಂದ್ರೆ ಹೋರಾಟ ಮಾಡೋ ಒಂದು ಜಾಗ ನಿಗದಿ ಮಾಡಿದ್ದೀರಾ. ಈ ವಿಷಯದಲ್ಲಿ ನಾನು ಉಪ್ಪರಪೇಟೆ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ತಮಟೆ ಹೊಡೆಯೋದಕ್ಕೆ ನೀವು ನಮಗೆ ಅಲ್ಲಿ ಪರ್ಮಿಷನ್ ಕೊಡಬೇಕು. ಬರೀ ಇದಕ್ಕೆ ಮಾತ್ರ ಕೊಡ್ತೀನಿ ಅನ್ನೋದಿಲ್ಲ. ಹಂಗೇನೋ ಕೊಡೋಂಗಿದ್ರೆ ನೀವು ಆದೇಶ ಕೊಡಿ, ತಮಟೆಗೆ ಹೊಡೆಯಲ್ಲ ಅಂತ ನಮ್ಗೆ ಆದೇಶ ಕೊಡಿ. ನಾವು ಹೋರಾಟನೇ ಮಾಡೋದು ನಿಲ್ಲಿಸ್ಬಿಡ್ತೀವಿ, ನಮ್ಗೆ ನ್ಯಾಯ ಕೊಡಿಸಿ. ಇಷ್ಟು ವಿಚಾರಗಳನ್ನ ಹೇಳಿದ್ದೀನಿ. ಇನ್ನು ಮುಂದೆ ನಮ್ಮ ರಮೇಶ್ ಅವರು ಮತ್ತು ಮೇಡಮ್ ಅವರು ಮಾತಾಡ್ತಾರೆ. ಮಾತಾಡಿದ ನಂತರ ಇದು ಮುಕ್ತಾಯಗೊಳಿಸ್ತಾರೆ. ಸಮಾಜದಲ್ಲಿ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಸುಮಾರು ಜನ ಕೆಲವರು ದಬ್ಬಾಳಿಕೆ ನಡೆಸ್ಕೊಂಡು ದೌರ್ಜನ್ಯ ನಡೆಸ್ಕೊಂಡು ಸಮಾಜದಲ್ಲಿ ಹೆಚ್ಚು ಅಕ್ರಮ ಮಾಡಿ ದಲಿತರಿಗೆ ಅಂತೂ ತುಂಬ ಅನ್ಯಾಯ ಆಗ್ತದೆ. ಇದರ ವಿಚಾರವಾಗಿ ಎಲ್ಲ ಕಂದಾಯ ಇಲಾಖೆ ಆಗ್ಬೋದು, ಪೊಲೀಸ್ ಅಧಿಕಾರಿಗಳಾಗ್ಬೋದು, ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರು ಬೆಳೆಯೋಂಥ ಇದು ಮಾರ್ಗ ನೋಡ್ಕೊತ ಇದ್ದಾರೆ, ನಮ್ಮ ದಲಿತರನ್ನ ತುಳಿಯೋಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅದರಿಂದ ನಾವು ನಮ್ಮ ದಲಿತ ಪರ ಸಂಘಟನೆಗಳೆಲ್ಲ ಒಗ್ಗಟ್ಟಾಗಿ ಫ್ರೀಡಮ್ ಪಾರ್ಕಲ್ಲಿ ಯಾವುದೇ ಹೋರಾಟ ಇದ್ರೂ ನಾವು ಭಾಗವಹಿಸ್ತಾ ಇದ್ದೀವಿ, ಮುಂದೆನೂ ಭಾಗವಹಿಸ್ತೀವಿ. ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಮ್ಮ ದಲಿತ ಜನಾಂಗ ಏನಿದೆ ಅವ್ರನ್ನ ಮುಂದೆ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡೋಕ್ಕೆ ಶತಸಿದ್ಧವಾಗಿದ್ದೀವಿ. ಮುಂದೆ ನಮ್ಮ ಮುನ್ರಾಜಣ್ಣವ್ರು ಯಾವುದು ಈ ಹೋರಾಟ ಹಮ್ಮಿಕೊಂಡಿದ್ದಾರೆ, ಇದಕ್ಕೆ ನಮ್ಮ ಪ್ರಜಾಶಕ್ತಿ ಜನಪರ ವೇದಿಕೆಯಿಂದ ಸಂಪೂರ್ಣ ಸಪೋರ್ಟ್ ಮಾಡೋದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಜೈ ಭೀಮ್ ಸ್ನೇಹಿತರೆ. ಇಲ್ಲಿವರೆಗೂ ಅಣ್ಣ ವಿವರವಾಗಿ ಏನೇನಾಗಿದೆ ಅಂತ ಎಲ್ಲ ತಿಳಿಸಿದ್ದಾರೆ. ನಮಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿಲ್ಲ. ಅವರು ಇಷ್ಟು ಪರಿಶೀಲನೆ ಮಾಡಿ ಇಷ್ಟೊಂದು ಅನ್ಯಾಯ ಆಗಿರೋದನ್ನ ಇಷ್ಟೊಂದು ದಿನ ಹೋರಾಟ ಮಾಡ್ಕೊಬಂದಿದ್ರು, ನ್ಯಾಯ ಸಿಕ್ಕಿಲ್ಲ. ಆದರೆ ಈ ಸತಿ ಫ್ರೀಡಮ್ ಪಾರ್ಕಲ್ಲಿ ನಾವು ಕೈ ಜೋಡಿಸಿ ತುಂಬ ಜನ ಮಹಿಳೆಯರುಗಳು ಸೇರಿ ಈ ಹೋರಾಟನ ದೊಡ್ಡ ಮಟ್ಟಕ್ಕೆ ತರ್ತೀವಿ. ಅಲ್ಲಿವರೆಗೂ ಬಿಡದೆ ಇವತ್ತೇನಿದೆ ಪೌಷ್ಟಿಕಲ್ಲಿ ಮಾತಾಡಿರೋದು ಈ ಬಗ್ಗೆನ ದಯವಿಟ್ಟು ಯಾರಿಗೆ ಇದು ಸೇರಬೇಕು ಅವರೆಲ್ಲ ಎಚ್ಚರಿಸ್ಕೊಂಡು ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲಾಂದರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟಿಗೆ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ತಿಳಿಸುತ್ತೆ.